ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅನಂತನಯನ ಬಾಲಾಜಿ ಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರಾವಣ ಮಂಗಲೋತ್ಸವ ಸಮಾರಂಭ. ಮಹಾರಾಷ್ಟ್ರದಲ್ಲಿ ಸತತ ಮಳೆ, ಕರ್ನಾಟಕ ಜನತೆಗೆ ಪ್ರವಾಹದ ಭೀತಿ. ಜಗದಂಬಾ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರಾವಣ ಮಂಗಲೋತ್ಸವ ಕಾರ್ಯಕ್ರಮ. ತಾವರ್ಗೆರ ಸಿದ್ದಾರೂಢ ಮಠದಲ್ಲಿ ಶ್ರಾವಣ ಸಂಭ್ರಮ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯ ಕಬಾಡ ಗಲ್ಲಿಯಲ್ಲಿರುವ ಶ್ರೀ ಅನಂತನಯನ ಬಾಲಾಜಿ ಮಂದಿರದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಕಬಾಡ ಗಲ್ಲಿಯ ಅನಂತನಯನ ಬಾಲಾಜಿ ಮಂದಿರದಲ್ಲಿ ರಾಜಪೂತ ಸಮುದಾಯದ ಹಾಗೂ ಮಹಿಳಾ ಮಂಡಳದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಸತತ 1 ತಿಂಗಳುಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇಂದು ಶ್ರಾವಣ ಮಾಸದ ಕೊನೆಯ ದಿನವಾದ ಹಿನ್ನೆಲೆ ಬಡಾವಣೆಯ ಭಕ್ತರೆಲ್ಲ ಸೇರಿಕೊಂಡು ಶ್ರಾವಣ ಮಂಗಲೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಿದರು. ಇನ್ನು ಶ್ರಾವಣ ಮಾಸದ ಪ್ರಯುಕ್ತ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆ ನೆರವೇರಿಸುವುದರ ಜೊತೆಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ದೇವಸ್ಥಾನ ಸಮಿತಿ ಸದಸ್ಯರು ತಿಳಿಸಿದರು.
श्री अनंत शयन बालाजी मंदिर कटगरपुरा शाह बाजार में हम लोग 1.5 महीने से श्रावण मास के भजन कर रहे हैं। श्रावण मास के भजन किस लिए करते हैं ये तो सारे हिंदुत्व लोग जानते हैं, क्योंकि शंकर भगवान ने हम लोगों के लिए बहुत सारा त्याग दिया था, क्योंकि विष पिया था उन्होंने, जो मंथन से विष निकला था। क्योंकि अगर वो विष पीते थे तो सारा प्रलय हो जाता था, पृथ्वी सारी सृष्टि सारी मिट जाती थी। इसीलिए उनके गले में कंठ में सब विष भर जाने से ये 1.5 महीना श्रावण के महीने में हम लोग शिव जी को पानी डाल के दूध डाल के करके उनको शांत करने के लिए ये श्रावण मास करते हैं। और इसका दूसरा रीजन ये भी है कि पार्वती और शिव का मिलन भी इसी महीने में हुआ था और हम लोग सब मिलके इसको त्योहार की तरह करते हैं। और आज हम 1.5 महीने के बाद कर रहे हैं तो हमको दुख हो रहा है कि और 1 महीना होना चाहिए था हम कि भजन करने के लिए, भाव करने के लिए, क्योंकि हमारी सारी महिलाएं यहाँ पे इकट्ठा होकर हम सब मिलते थे, हमको एकता दिखती थी। आज हम सब मिलके इस कार्यक्रम को बहुत अच्छे से निभा रहे हैं और मैं सभी गुलबर्गे वासियों का और मेरे सारे राजपूत महिला मंडल लोगों का, उनका सबका धन्यवाद करती हूँ कि इस कार्यक्रम को सफल बनाया उन लोगों ने। और मैं आप मीडिया वालों का भी धन्यवाद करती हूँ जो हर वक्त हमें आके यहाँ पे टाइम देते हैं, इसके लिए धन्यवाद। मैं अनिता सद्दीवाल, राजपूत महिला मंडल की प्रेसिडेंट। थैंक यू। ಸಮಾರಂಭವು ಶಹಾಬಜಾರ್ ಬಡಾವಣೆಯ ಅನೇಕ ಭಕ್ತರು, ದೇವಸ್ಥಾನ ಸಮಿತಿಯ ಮುಖಂಡರು ಹಾಗೂ ಮಹಿಳಾ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಹರಿಬಿಟ್ಟ ಹಿನ್ನೆಲೆ ಭೀಮಾ ನದಿ ಪ್ರಾಂತದ ಜನರಿಗೆ ಇದೀಗ ಪ್ರವಾಹದ ಭೀತಿ ಶುರುವಾಗಿದೆ. ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ 1.80 ಲಕ್ಷ ಕ್ಯೂಸೆಕ್ಸ್ ನೀರು ಸೊನ್ನ ಬ್ಯಾರೇಜ್ನಿಂದ ಹರಿದು ಬಿಡಲಾಗಿದ್ದು, ರೈತರು ಹಾಗೂ ನದಿ ಪ್ರಾಂತದ ಹಳ್ಳಿಗಳ ಜನರಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದ್ದು, ಗಣಗಾಪುರ ಗತ್ತರ್ಗಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಅಫಜಲ್ಪುರ ಜೇವರ್ಗಿ ಸಂಪರ್ಕ ಕಡಿತಗೊಂಡಿದ್ದು, ಪ್ರಯಾಣಿಕರು ಪರದಾಟ ನಡೆಸಿದರು. ಇನ್ನು ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿ ತಡದಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದ್ದು, ಭಕ್ತರ ದರ್ಶನ ನಿಷೇಧಿಸಲಾಗಿದೆ. ಶ್ರಾವಣ ಮಾಸದ ಹಿನ್ನೆಲೆ ಕಲಬುರಗಿಯಲ್ಲಿ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಜಗದಂಬಾ ಮಂದಿರದಲ್ಲಿ ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಸತತ 1 ತಿಂಗಳುಗಳ ಕಾಲ ಜರುಗಿದ ಶ್ರಾವಣ ಮಾಸ ಸಮಾರಂಭವು ಅದ್ದೂರಿಯಾಗಿ ಸಮಾರೋಪಗೊಂಡಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರಾವಣ ಮಾಸದ ಹಿನ್ನೆಲೆ ಜಗದಂಬಾ ದೇವಸ್ಥಾನದಲ್ಲಿ 1 ತಿಂಗಳುಗಳ ಕಾಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಗದಂಬಾ ದೇವಿಯ ಹೋಮ ಹವನ, ವಿಶೇಷ ಪೂಜೆ ಹೀಗೆ ಅನೇಕ ಸಮಾರಂಭಗಳನ್ನು ಶ್ರಾವಣ ಮಾಸ ಪೂರ್ತಿ ಆಚರಿಸಲಾಯಿತು. ಪ್ರತಿನಿತ್ಯ ನಡೆದ ಹೋಮದಲ್ಲಿ ದಂಪತಿಗಳು ಭಾಗವಹಿಸಿ ಹೋಮ ನಡೆಸಿಕೊಡುವ ಮುಖಾಂತರ ದೇವರ ಕೃಪೆಗೆ ಪಾತ್ರರಾದರು.
RSS के समाज अध्यक्ष। आज पूर्णाहुति का प्रोग्राम था, 1 महीने से हवन का प्रोग्राम चल रहा था, आज पूर्णाहुति हो गया। आज मैं मेरे ओर से, समाज की ओर से जितने महिला मंडल, नवयुवक, बच्चे लोग जो भी काम करे और समाज की ओर से सबको धन्यवाद देता हूँ। धन्यवाद। सेक्रेटरी सोमवंशी सहस्त्रार्जुन क्षत्रिय समाज कलबुर्गी। आज हम श्रावण पर्व के उपलक्ष्य में पूर्णाहुति के कार्यक्रम में सम्मिलित हैं। यह कार्यक्रम लगातार 1 महीने से चल रहा है। ये कार्यक्रम कई 44 ईयर से यहाँ चलते आ रहा है। उसकी परंपरा हमारे रविचंद्र मेंग जी आदि कार्यकर्ता बहुत सुचारू रूप से चलाकर समाज में यह गौरवपूर्ण जो है ना प्रथा को आगे बढ़ा रहे हैं। मैं उनका, समाज के पूरे जो है ना ऑफिस बेरर्स का, कार्यकर्ताओं का और यजमानों का, पूरे लोगों का मेरी ओर से और समाज की ओर से उनको धन्यवाद अर्पित। ಹವನಕ್ಕೆ ಬಂದು ಕೂಡ್ತಿದ್ರು. ಆ ಎಲ್ಲ ದಿನ ಬಂದಂಥ ಎಲ್ಲ ಯಜಮಾನರ ಇವತ್ತು ನಮ್ಮ ಗುಡಿಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಈ ಸಮಾರೋಪ ಸಮಾರಂಭದಲ್ಲಿ ದಿನ 4 ಜನ ಏನು ಯಜಮಾನ ಕೂತಿರ್ತಾರೆ ಅವರೆಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ಬಂದು ಕೂತ ನಂತರ 120 ಜೋಡಿಗಳ ಏನಪ್ಪ ಅಂತಂದರೆ ನಾವು ಇಲ್ಲಿ ನೋಡ್ತೇವೆ. ಈ ಎಲ್ಲ ಜೋಡಿಗಳು ಭಾಗವಹಿಸಿದರು. ಸುಮಾರು 120 ಜೋಡಿಗಳು ಒಳ್ಳೆ ರೀತಿ ಶ್ರದ್ಧೆ ಭಕ್ತಿಯಿಂದ ದೊಡ್ಡದ ಮಹಾ ಯಜ್ಞ ನಡೀತು. ಇದ್ರಾಗ ನಾನು ಪುರೋಹಿತ ಕೆಸಿ ನನಗೆ ನಿಯುಕ್ತ ಮಾಡಿದ್ದಾರೆ. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರ ಟೀಮ್ ಇದೆ. ಸಮಾಜ ಅಧ್ಯಕ್ಷ ರಾಮ್ ದಯಾರಾಮ್ ಸಾಹ್ ಪವಾರ್ ಇರಲಿ, ವಿಷ್ಣು ಸಾಹ್ ಬಾರಾಟ್ ಕಾರ್ಯದರ್ಶಿ ಆಗಲಿ, ಯಶವಂತರಾವ್ ಮೇಂಗ್ಜಿ ವೈಸ್ ಪ್ರೆಸಿಡೆಂಟ್, ಜಾಯಿಂಟ್ ಸೆಕ್ರೆಟರಿ ಆಗಲಿ, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಇವರು ಏನಪ್ಪ ಅಂತಂದ್ರೆ ನಾವು ಎಲ್ಲ ನಮ್ಮ ಈ ಬಂದಂಥ ಎಲ್ಲ ಯಜಮಾನರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್. ಸೋಮವಂಶಿ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಪವಾರ್, ಉಪಾಧ್ಯಕ್ಷರಾದ ಯಶವಂತ್ ರಾವ್ ಮೇಂಗ್ಜಿ, ಕಾರ್ಯದರ್ಶಿ ವಿಷ್ಣು ಭಾರಾಡ್, ರಮಾಕಾಂತ್ ಚೌಹಾಣ್, ಖಜಾಂಚಿ ನಾಗೇಶ್ ಚೂಡಾಮಣಿ, ಮಹಿಳಾ ಮಂಡಲದ ಅಧ್ಯಕ್ಷರಾದ ಲಲಿತಾಬಾಯಿ ಚೌಹಾಣ್, ಕಾರ್ಯದರ್ಶಿ ಸುನಂದ, ಉಪಾಧ್ಯಕ್ಷರಾದ ಸರಿತಾ ಮೇಂಗ್ಜಿ, ಶೋಭಾ ರಾಮ್ ಪವಾರ್, ವಿಜಯಲಕ್ಷ್ಮಿ ಕಮಲಾಪುರ್, ಶ್ರಾವಣ ಸಮಿತಿ ಅಧ್ಯಕ್ಷರಾದ ಅಂಬಾದಾಸ್ ಮಿಸ್ಕಿನ್, ಉಪಾಧ್ಯಕ್ಷರಾದ ನರ್ಸಿಂಗ್ ಪವಾರ್, ನರ್ಸಿಂಗ್ ಮೇಂಗ್ಜಿ, ಕಿಶೋರ್ ಆರಾದಿ, ಅಮರ್ನಾಥ್ ಗಂಗಾಜಿ, ಪುರೋಹಿತರಾದ ರವೀಂದ್ರ ಕುಮಾರ್, ನಾಗೇಶ್, ಶುಭಂ ಮೇಂಗ್ಜಿ ಹಾಗೂ ಯುವ ಮಂಡಳಿಯ ಸದಸ್ಯರು ಹಾಗೂ ಬಡಾವಣೆಯ ಅನೇಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ತಾವರ್ಗೆರ ಸಿದ್ದಾರೂಢ ಮಠದಲ್ಲಿ ಶ್ರಾವಣ ಸಂಭ್ರಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ತಾಲೂಕಿನ ಸುಕ್ಷೇತ್ರ ತಾವರಗೇರಾದ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭವು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು.
ಮಠದ ಪೀಠಾಧಿಪತಿ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸತತ 1 ತಿಂಗಳುಗಳ ಕಾಲ ಶ್ರಾವಣ ಮಾಸದ ಪ್ರಯುಕ್ತ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರೆಲ್ಲ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು. ಶ್ರಾವಣದ ಕೊನೆಯ ಅಮಾವಾಸ್ಯೆ ಹಿನ್ನೆಲೆ ಮಠದಲ್ಲಿ ಲಿಂಗ ದೀಕ್ಷೆ, ಶನಿದೇವರ ಹೋಮ ಮತ್ತು ಪಲ್ಲಕ್ಕಿ ಮೆರವಣಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಭಕ್ತರೆಲ್ಲ ಸೇರಿಕೊಂಡು ಗ್ರಾಮದ ತುಂಬೆಲ್ಲ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಜಯಘೋಷ ಕೂಗುವ ಮೂಲಕ ಭಕ್ತಿ ಮೆರೆದರು. ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಶ್ರೀ ಸುಕ್ಷೇತ್ರ ತಾವರಗೇರಿ ಸಿದ್ಧಾರೂಢ ಶ್ರೀಮಠದ ಒಂದು ಬ್ರಹ್ಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆಯ ನಿಮಿತ್ತವಾಗಿ ಈ ಶ್ರಾವಣದ ಕೊನೆಯ ಅಮಾವಾಸ್ಯೆಯ ದಿನ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕದ ವಿಷಯ ಅನೇಕ ಧರ್ಮದ ವಿಚಾರಗಳನ್ನು ಶ್ರೀಮಠದಲ್ಲಿ ಪ್ರತಿ ವರ್ಷ ನಡೀತಾ ಇರ್ತವೆ. ಈ ವರ್ಷವೂ ಸುದಕ್ಕೆ ಜಂಗಮರ ವಟಗಳ ದೀಕ್ಷಾ ಅಯ್ಯಾಚಾರ ದೀಕ್ಷೆಯನ್ನು ಶ್ರೀಮಠದಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜ್ಯರ ಸಾನ್ನಿಧ್ಯದಲ್ಲಿ ಬಹಳ ವೈಭವದಿಂದ ಕಾರ್ಯಕ್ರಮವನ್ನು ಬಹಳ ಸಂತೋಷದ ಎಲ್ಲ ಭಕ್ತರಿಗೂ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಸಂದೇಶವನ್ನು ಶ್ರೀಮಠದಿಂದ ಸದಾ ನಡೀತಾ ಇರ್ತದೆ. ಪೂಜ್ಯರು ಈ ಕ್ಷೇತ್ರದ ಭಾಳ ಒಂದು ಹೆಂಗಂತಂದ್ರೆ ಎಲ್ಲ ಮಠಗಳ ಭಾಳಷ್ಟು ಆಸ್ತಿ ಇರುವಂಥ ಮಠಗಳು ನೋಡ್ತೀವಿ. ಈ ಮಠದ ಆಸ್ತಿ ಏನೂ ಇಲ್ಲ. ಇದೊಂದು ಆ ಪೂಜ್ಯರ ಶಕ್ತಿ ಅನ್ಬೋದು, ಇಲ್ಲ ಈ ಶ್ರೀಮಠದಲ್ಲಿ ಒಂದು ಶಕ್ತಿ ಅನ್ಬೋದು. ಭಾಳ ಭಕ್ತರ ಬಂದವರು ಅನ್ನಪ್ರಸಾದ, ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಬಹಳಷ್ಟು ಈ ಮಠದ ಮೇಲೆ ಸದಾ ಭಕ್ತರು ಕಳಕಳಿಯಿಂದ ಈ ಪೂಜ್ಯರ ಮೇಲೆ ಸದಾ ಭಕ್ತಿಯನ್ನಿಟ್ಟು ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ, ಸಮಾಜದಿಂದ ಒಳ್ಳೆಯ ಮಕ್ಕಳನ್ನು ಸಂಸ್ಕಾರವಂತರಾಗಲಿ ಅಂಥೇಳಿ ಒಂದು ಅಯ್ಯಾಚಾರ ದೀಕ್ಷೆಯನ್ನು ಶ್ರೀಮಠದಿಂದ ನಡೀತಾ ಇದೆ. ಈ ಮಠದ ವಿಶೇಷತೆ ಅಂದ್ರೆ ಏನೋ ಒಂದು ವೈಭವ, ಏನೇ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೆಯ ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನು ನಡೀತಾ ಇರ್ತದೆ. ಈ ಮಠದ ಮೇಲೆ ಸದಾ ಎಲ್ಲರೂ ಭಕ್ತಿವಂತರಾಗಿ ನಡೀರಿ ಅಂಥೇಳಿ ನಾನು 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ತಾವರಗೇರಿಯ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮದ ನಿಮಿತ್ತ ನಿರಂತರ 1 ತಿಂಗಳ ಶ್ರೀ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕಾ ಸಹಿತ ರುದ್ರಾಭಿಷೇಕ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಹಾಮಂಗಳಾರತಿ. ಇದು ನಿರಂತರ 1 ತಿಂಗಳ ನಂತರ ಇವತ್ತು ಶ್ರಾವಣ ಮಾಸದ ಮುಕ್ತಾಯ ಕಾರ್ಯಕ್ರಮ. ಇವತ್ತಿನ ದಿನ ಬೆಳಗ್ಗೆ ವಿಶೇಷವಾಗಿ ಶ್ರೀಗಳ ಮಠದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಮ್ಮ ಗುರುಗಳಾದ ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಶ್ರೀ ಶನೇಶ್ವರ ದೇವರ ಹೋಮ ಹವನ ನಡೆಯಿತು. ಇದಾದ ನಂತರ ಲಿಂಗ ದೀಕ್ಷೆ. ಪ್ರತಿ ವರ್ಷ ನಾವು ಇಲ್ಲಿ ತಾವರಗೇರಿ ಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಗುರುಗಳಾದ ಹಿರೇಮಠದ ಗುರುಗಳಾದ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯವರ ನೇತೃತ್ವದಲ್ಲಿ ಹಾಗೂ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದನ್ನು ಕೂಡ ಯಶಸ್ವಿಯಿಂದ ನಿರ್ವಹಿಸಲಾಯಿತು. ಅದಾದ ನಂತರ ಪಲ್ಲಕ್ಕಿ ಉತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದಾದ ನಂತರ ಸಾಯಂಕಾಲ ಮಹಾಪ್ರಸಾದ, ಈ ಮಧ್ಯಾಹ್ನದಿಂದ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಇಲ್ಲಿ ಸಾವಿರಾರು ಜನ ಭಕ್ತರು ಯಾವುದೇ ಜಾತಿ ಭೇದ ಮತ ಎನ್ನದೇ ಈ ತಾವರಗೇರಿಯ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲ. ಎಲ್ಲರನ್ನೂ ಪೂಜ್ಯರು ಮಗುವಿನಂತೆ ಕಾಣುತ್ತಾರೆ. ಶ್ರೀಗಳು ಈ ಭಾಗದ ನಡೆದಾಡುವ ದೇವರಾಗಿದ್ದಾರೆ. ಇವತ್ತೆಲ್ಲರೂ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ.
ಈ ಸಂದರ್ಭದಲ್ಲಿ ಮುಖಂಡರಾದ ಶಂಭುಲಿಂಗಯ್ಯ ಮಠಪತಿ, ರಾಮಯ್ಯ, ಸಂತೋಷ್ ಕುಮಾರ್ ರಾವೂರ್, ಸುನಿಲ್, ಶಿವಕುಮಾರ್ ಪೂಜಾರಿ ಸೇರಿದಂತೆ ಅನೇಕ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಆಯುರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಸರಸ್ವತಿ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ದೇವಿನಗರ ಅಕ್ಕನ ಬಳಗದ ವತಿಯಿಂದ ಭಜನೆ ಮಾಡಲಾಯಿತು ಹಾಗೂ ಬಂದ ಮಹಿಳೆಯರಿಗೆ ಕುಂಕುಮ, ಅರಿಶಿನ ಮತ್ತು ದೇವಸ್ಥಾನದ ವತಿಯಿಂದ ಪ್ರಸಾದ ವಿತರಿಸಲಾಯಿತು. ಬಳಿಕ ಪೂಜೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. शरदां शक्तिमालिनी शत्रुमर्दिनी तेजप्रकाशिनी देवी वरदा शुभकारिणी ब्राह्मी च वैष्णवी भद्रा कालिका रक्तशाम्भवी आकार ब्रह्मरूपेण ओंकारं विष्णुमव्ययम् सिद्धिलक्ष्मी परालक्ष्मी लक्ष्यलक्ष्मी नमोऽस्तुते। सूर्यकोटिप्रतीकाशं चन्द्रकोटिसमप्रभं तन्मध्ये निकटे सूक्ष्मं ब्रह्मरूपव्यवस्थितम् ओंकारः परमानन्दं क्रियते सुखसम्पदा सर्वमङ्गलमाङ्गल्ये शिवे सर्वार्थसाधिके। त्र्यम्बका गौरी द्वितीये वैष्णवी तथा तृतीये कमला प्रोक्ता चतुर्थे सुरसुन्दरी पञ्चमे विष्णुपत्नी च षष्ठे च वैष्णवी तथा सप्तमे च वरारोहा अष्टमे वरदायिनी नवमे खड्गत्रिशूला दशमे देवदेवता एकादशे सिद्धिलक्ष्मी द्वादशे ललितात्मिका। श्री पद्मवने कदम्बशिखरे राजगृहे कुञ्जरे श्वेते चाश्वयुते वृषे च युगळे यज्ञे च योपस्थिते शङ्खे देवकुले नरेन्द्रभवने गङ्गातटे गोकुले सा श्रीस्तिष्ठतु सर्वदा मम गृहे भूयात् सदा निश्चला। इति श्री ब्रह्माण्ड पुराणे ईश्वर विष्णु संवादे दारिद्र्यनाशनं सिद्धिलक्ष्मी स्तोत्रं संपूर्णम्। ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭವಾನಿ ನಗರ್ ಶಿವಲಿಂಗೇಶ್ವರ ಭಜನಾ ಮಹಿಳಾ ಮಂಡಳಿಗೆ ಮಹಾದೇವಪ್ಪ ಅಟ್ಟೂರ್, ಅನಿಲ್ ಪೂಜಾರಿ, ದೀಪಕ್ ಪವಾರ್, ಶರಣು ಶೆಟ್ಟಿ, ವೀರಣ್ಣ ನಾಗೂರ್, ಹನುಮಂತ್ ಪವಾರ್, ವಿಶ್ವರಾಧ್ಯ ಸ್ವಾಮಿ, ವಿಠಲ್ ಚೌಹಾಣ್, ವೆಂಕಟ್ ನಿರ್ಗುಡಿ, ನಾಗರಾಜ್ ಕಡಗಂಚಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅನಂತನಯನ ಬಾಲಾಜಿ ಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರಾವಣ ಮಂಗಲೋತ್ಸವ ಸಮಾರಂಭ.
ಮಹಾರಾಷ್ಟ್ರದಲ್ಲಿ ಸತತ ಮಳೆ, ಕರ್ನಾಟಕ ಜನತೆಗೆ ಪ್ರವಾಹದ ಭೀತಿ. ಜಗದಂಬಾ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಶ್ರಾವಣ ಮಂಗಲೋತ್ಸವ ಕಾರ್ಯಕ್ರಮ. ತಾವರ್ಗೆರ ಸಿದ್ದಾರೂಢ ಮಠದಲ್ಲಿ ಶ್ರಾವಣ ಸಂಭ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.